ಎಲ್ರಿಗೂ ನಮಸ್ಕಾರ. ಇವತ್ತು ಮಾವಿನ ಹಣ್ಣಿನ ಕುಲ್ಫಿ ತುಂಬ ಸುಲಭವಾಗಿ ಮಾಡುವಂಥದ್ದು. ಒಂದು ವಿಶೇಷ ಅಂತಂದರೆ ಇದಕ್ಕೆ ಒಲೆ ಮೇಲೆ ಯಾವುದೇ ಕೆಲಸ ಇಲ್ಲ. ತುಂಬ ಈಸಿಯಾಗಿ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ಸುಮಾರು 2 ಕಪ್ನಷ್ಟು ಮಾವಿನ ಹಣ್ಣನ್ನು ಈ ಥರ ಹೆಚ್ಕೊಂಡಿರೋ ಅಂಥದ್ದನ್ನು ಹಾಕ್ಕೊಂಡು ರುಬ್ಕೋಬೇಕು. ನೀರು ಹಾಕೋದು ಬೇಡ, ಅದು ನುಣ್ಣಿಗೆ ಆದರೆ ಸಾಕು. ಈ ಥರ ಆಗಿರಬೇಕು. ನೀರಾಗಿದ್ದರೆ ಚೆನ್ನಾಗಿರಲ್ಲ, ಹಾಗಾಗಿ ನೀರು ಹಾಕೋದು ಬೇಡ. ಇದಕ್ಕೆ 1 ಕಪ್ನಷ್ಟು ಹಾಲಿನ ಕೆನೆ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ಕೆಲವೇ ಸೆಕೆಂಡ್ಗಳು ಅಥವಾ 1 ನಿಮಿಷ ಈ ಥರ ಪಲ್ಸ್ ಮಾಡ್ಕೋಬೇಕು. ತುಂಬ ಮಾಡೋಕ್ಕೆ ಹೋಗಬಾರ್ದು, ಅದರಲ್ಲಿರೋ ಒಂದು ಬೆಣ್ಣೆ ಬಂದ್ಬಿಡುತ್ತೆ. ಮಿಕ್ಸ್ ಆದರೆ ಸಾಕು. ಈ ಥರ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಇದಕ್ಕೆ 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. 1/4 ಕಪ್ನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ನೀರಿನಂಶ ಎಲ್ಲ ಇದು ಹೀರ್ಕೊಳ್ಳುತ್ತೆ. ಒಂದು 2 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು 30 ಸೆಕೆಂಡು ಇದನ್ನು ಪಲ್ಸ್ ಮಾಡ್ಕೊಂಡಿದ್ದೀನಿ. ಈ ಹದದಲ್ಲಿ ಇರಬೇಕು. ಅಕಸ್ಮಾತಾಗಿ ಸ್ವಲ್ಪ ನೀರಾಗಿದೆ ಅಂತಾದರೆ ಇನ್ನೂ ಒಂದು 2 ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡು ಮಾಡ್ಕೋಬೇಕು. ಈ ಥರ ಒಂದು ಕುಲ್ಫಿ ಮೌಲ್ಡು ಅಥವಾ ಯಾವುದಾದ್ರೂ ಲೋಟ ಯಾವುದಾದ್ರೂ ತೊಗೋಬೋದು. ಅದಕ್ಕೆ ಇದನ್ನು ಹಾಕ್ಕೋತಾ ಇದ್ದೀನಿ. ಎಲ್ಲದಕ್ಕೂ ಹಾಕ್ಕೊಂಡು ಆನಂತರ ನಾವು ಇದನ್ನು ಫ್ರೀಝರಲ್ಲಿ, ಅಂದರೆ ಐಸ್ ಕ್ಯೂಬ್ಸ್ ಎಲ್ಲ ಮಾಡ್ಕೋತೀವಲ್ಲ, ಅಲ್ಲಿ ಇಡಬೇಕು. ಇದೇ ರೀತಿಯಾಗಿ ಎಲ್ಲ ಮೋಲ್ಡ್ಗೂ ತುಂಬಿ ಇದರ ಮೇಲೆ ಈ ಥರ ಸಿಲ್ವರ್ ಫಾಯಿಲ್ ಅಂತ ಸಿಗತ್ತಲ್ಲ, ಅದನ್ನು ಕವರ್ ಮಾಡಿ ಮೊದಲನೇದಾಗಿ 1 ಗಂಟೆ ಕಾಲ ಇದನ್ನು ಇಡಬೇಕು. ಫ್ರೀಝರಲ್ಲಿ ಇಡಬೇಕು. ಈಗ 1 ಗಂಟೆ ಕಾಲ ಆಗಿದೆ. ಈ ಥರ ಮಧ್ಯದಲ್ಲಿ ಸ್ವಲ್ಪ ತೂತನ್ನು ಮಾಡಿಕೊಂಡು ಈ ಐಸ್ ಕ್ಯಾಂಡಿದು ಸ್ಟಿಕ್ ಸಿಗತ್ತಲ್ಲ, ಅದನ್ನು ಈ ರೀತಿಯಾಗಿ ಇಟ್ಟು ಮತ್ತೆ ಫ್ರೀಝರಲ್ಲಿ ಸುಮಾರು 6 ರಿಂದ 7 ಗಂಟೆ ಕಾಲ ಇಡಬೇಕು. ಈಗ ಎಲ್ಲದಕ್ಕೂ ಈ ಥರ ಒಂದು ಕಡ್ಡಿನ ನಾನು ಸಿಕ್ಕಿಸ್ತಾ ಇದ್ದೀನಿ. ಈಗ 6 ರಿಂದ 7 ಗಂಟೆ ಆಗಿದೆ. ತೆಗೆದಿದ್ದೀನಿ. ಕರೆಕ್ಟಾಗಿ ಸೆಟ್ ಆಗಿದೆ. ಈಗ ಮೇಲೆ ನಾವು ಹಾಕಿರೋ ಒಂದು ಅಲ್ಯೂಮಿನಿಯಂ ಫಾಯಿಲ್ನ ತೆಗೆದು ಬಿಡೋಣ. ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಹಾಗೆ ಬರಲ್ಲ, ಹಾಗಾಗಿ ಒಂದು ತಣ್ಣೀರಲ್ಲಿ, ಅಂದರೆ ನಾರ್ಮಲ್ ವಾಟರಲ್ಲಿ ಒಂದು 10 ಸೆಕೆಂಡು ಈ ಥರ ಹೊರಳಿಸಿದಾಗ ಸುಲಭನಾಗಿ ಹೊರಗಡೆ ಬರುತ್ತೆ. ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಯಾವುದೇ ಒಲೆ ಮೇಲೆ ಕೆಲಸನೇ ಇಲ್ಲ. ತುಂಬ ರುಚಿಯಾಗಿರುತ್ತೆ. ಮಕ್ಕಳು ದೊಡ್ಡವರು ಎಲ್ಲ ಇಷ್ಟಪಟ್ಟು ತಿಂತಾರೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.